ಡ್ರೈ ಫ್ರೂಟ್ಸ್ ನೆನಲಿಕ್ಕೆ ಇಡ್ತಾ ಇದ್ದೇನೆ. ಈಗ ರಾತ್ರಿ ಹೊತ್ತಾಗಿದೆ. ನಾನು ಹೊಸತಾಗಿ ತಂದದಿದ್ದು ಖಾಲಿಯಾಗಿತ್ತು ನಂದು. ಸೊ ಇದು 200 ರುಪೀಸಿಗೆ ಇಷ್ಟು ಸಿಕ್ಕಿತ್ತು. ಸಪ್ರೇಟ್ ಆಗಿ ತಂದದ್ದು. ದ್ರಾಕ್ಷಿ ಕೂಡ ಇತ್ತು ಅದರಲ್ಲಿ, ಮತ್ತು ಸ್ವಲ್ಪ ಗೋಡಂಬಿ, ಅದಾದಮೇಲೆ ಬಾದಾಮನ್ನು 4 ಹಾಕ್ತೇನೆ. ಡೈಲಿ ಈಗ ತಿಂತೇನೆ, ಬಿಡುವುದಿಲ್ಲ ಈಗ ಕಂಟಿನ್ಯೂ ಆಗಿ, ಸ್ಟಾಪ್ ಮಾಡೋದಿಲ್ಲ. ಮತ್ತು ಹೇರ್ಗೂ ಕೂಡ ಒಳ್ಳೆಯದು, ನನಗೆ ತುಂಬ ಯೂಸ್ಫುಲ್ ಆಗ್ತಾ ಉಂಟು ಈಗ, ಅದಕ್ಕೋಸ್ಕರ ನಾನು ಕಂಟಿನ್ಯೂ ಮಾಡ್ತಿದ್ದೇನೆ. ಸೊ ಯೂಸ್ಫುಲ್ ಆಗ್ತದೆ ಕೂಡ. ಸೊ ರಾತ್ರಿಗೆ ಒಂದು ಲೋಟೆಯಲ್ಲಿ ನೀರು ಹಾಕಿ ನೆನೆಸಿಡ್ತೇನೆ, ಬೆಳಿಗ್ಗೆ ಮಾರ್ನಿಂಗ್ ತಿನ್ನಲಿಕ್ಕೆ ಆಗ್ತದೆ ಅಂತ. ಸೊ ಮತ್ತಿದು ಸ್ಟೋರೇಜ್ ನಾನು ಮಾಡಿರ್ತೇನೆ. ತುಂಬ ಇದಕ್ಕೆ ಹೆಚ್ಚಾಗಿ ಇರುವೆ ಎಲ್ಲ ಬರ್ತದೆ ಸಾಧ್ಯತೆ ಇರ್ತದೆ, ಅದಕ್ಕೋಸ್ಕರ ಫುಲ್ ಕವರೇಜ್ ಸ್ವಲ್ಪ ಪ್ಯಾಕ್ ಅದರಲ್ಲಿ ಹಾಕಿಟ್ಟಿದ್ದೇನೆ. ಬಿಡಿ ಬಿಡಿಯಾಗಿ ಕೊಟ್ಟಿದ್ದರು ಪ್ಲಾಸ್ಟಿಕಲ್ಲಿ, ಸೊ ಇದರಲ್ಲಿ ಹಾಕಿಟ್ಟಿದ್ದೇನೆ. ನಾಳೆ ಬೆಳಿಗ್ಗೆ ತಿನ್ನಲಿಕ್ಕೆ. ನಿಮ್ಗೆ ಗೊತ್ತೇ ಇದೆ, ನಾನು ಹೊಸ ರೂಟೀನ್ ಸ್ಟಾರ್ಟ್ ಮಾಡಿದ್ದಲ್ವಾ, ಒಂದು 3-4 ತಿಂಗಳಾಯಿತು. ಒಳ್ಳೆ ರಿಸಲ್ಟ್, ಯಾಕಂದರೆ ಹೇರ್ ಕೂಡ ನಂದು ಸ್ವಲ್ಪ ಉದ್ದ ಬಂದಾಗೆ ಉಂಟಂದರೆ ಬಾದಾಮ್ ತಿಂತೇನಲ್ಲ ಹಾಗಾಗಿ. ಮತ್ತು ತೂಕ ಕೂಡ ನನ್ನದು ಸ್ವಲ್ಪ ಹೆಚ್ಚಾಗಿದೆ, ಒಂದು 2 kg ಅಷ್ಟೇ, ತುಂಬ ಅಲ್ಲ. ನಮಗೆ ವರ್ಕ್ ಕೂಡ ಇರ್ತದಲ್ಲ, ಹಾಗಾಗಿ ಅಷ್ಟು ಹೆಚ್ಚಾಗೋದಿಲ್ಲ ಅದರಲ್ಲಿ. ಬಾಡಿ ಮೇಂಟೆನೆನ್ಸ್, ತೂಕ ನಿಮ್ಮದು ವೆಯ್ಟ್ ಮೇಂಟೆನೆನ್ಸ್ಗೆ ಡ್ರೈ ಫ್ರೂಟ್ಸ್ ತುಂಬ ಹೆಲ್ಪ್ ಮಾಡ್ತದೆ. ಆ್ಯಂಡ್ ಹೇರ್ ಉದುರುವುದು ಇದ್ರೆ ಕೂಡ ತುಂಬ ಒಳ್ಳೆಯದಾಗ್ತದೆ ಡ್ರೈ ಫ್ರೂಟ್ಸ್. ನೀವು ಟ್ರೈ ಮಾಡಿ ಖಂಡಿತವಾಗ್ಲೂ. ಒಂದು 3 ತಿಂಗಳಾಯ್ತಲ್ಲ ಈಗ ಸ್ಟಾರ್ಟ್ ಮಾಡಿ, ಉದ್ದ ಬಂದಿಗೆ ಹೇರ್ ನಿಜವಾಗ್ಲೂ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೇನೆ. ಸೊ ಮತ್ತು ಯಾವುದೆಲ್ಲ ಎಣ್ಣೆ ಹಾಕ್ತೇನೆ ಅಂತ ಕೂಡ ನಾನು ತೋರಿಸ್ತೇನೆ ನೆಕ್ಸ್ಟ್ ವೀಡಿಯೋದಲ್ಲಿ. ಇವ ನೋಡಿ ನಾನು ವೀಡಿಯೋ ಮಾಡೋಕೊಟ್ಟಲ್ಲ ಹಿಂದೆ ಬರುತ್ತೆ ಯಾವಾಗಲೂ. ಅಲ್ಲಿ ಕಿಟಕಿ ಹತ್ರ ವೀಡಿಯೋ ಮಾಡಿದರೆ ಅಲ್ಲಿ ಬರ್ತಾನೆ, ಇಲ್ಲಿ ಕೂತ್ಕೊಂಡು ವೀಡಿಯೋ ಮಾಡಿದರೆ ಇಲ್ಲಿ ನಮ್ಮದು ಹಿಂದೆಲ್ಲಿ ಸೋಫಾದಲ್ಲಿ ಓಡಾಡ್ತಾ ಇರ್ತಾನೆ. ಸೊ ಎಸ್, ಸೊ ನಾಳೆ ಶಿವರಾತ್ರಿ, ಅಂದರೆ ಇವತ್ತು ಶಿವರಾತ್ರಿ, ನಾಳೆ ಅದರದ್ದು ತಿಂಡಿ ಮಾಡ್ತಾರೆ. ಸೊ ಬೆಳಿಗ್ಗೆ ನಾನು ತೋರಿಸ್ತೇನೆ. ಈಗ ಊಟ ಮಾಡಿ ಇನ್ನು ಮಲಗುದು, ತುಂಬ ಸಾಕಾಗಿದೆ ಸ್ವಲ್ಪ ವರ್ಕ್ ಮಾಡಿ. ಸ್ವಲ್ಪ ದನದ ಹತ್ರ ಹೋಗಬೇಕು, ಯಾಕಂದರೆ ಅಲ್ಲೆಲ್ಲ ಹುಲ್ಲು ಹಾಕ್ತಾರೆ ಅಮ್ಮ. ನನಗೆ ಹೋಗುವ. ಬಾ ಬಾ ಈ ಡ್ರೈ ಫ್ರೂಟ್ಸ್ ನೀರಲ್ಲಿ ಸ್ವಲ್ಪ ನೆನೆಸಿಟ್ಟದಲ್ಲ ರಾತ್ರಿ, ಎಷ್ಟು ಒಳ್ಳೆಯದಾಗಿ ಉಬ್ಬಿ ಬಂದೆ ಕೂಡ. ಈಗ ಬಾದಾಮ್ ಉಂಟಲ್ಲ, ಸಿಪ್ಪೆ ತೆಗಿಲಿಕ್ಕೂ ಕೂಡ ಬರ್ತದೆ. ಸಿಪ್ಪೆ ತೆಗೆದು ತಿಂದರೆ ಒಳ್ಳೆಯದು ಹೇಳ್ತಾರೆ, ಬಟ್ ಕೆಲವೊಮ್ಮೆ ನಾನು ಹಾಗೆ ತಿಂತೇನೆ. ಬಟ್ ಬಾದಾಮ್ ಈಗ ನೆನೆಸಿಟ್ಟರೆ ಮಾತ್ರ ಅದು ಸಿಪ್ಪೆ ತೆಗಿಲಿಕ್ಕೆ ಬರೋದು, ಇಲ್ಲದೆ ಆಗೋದಿಲ್ಲ. ದ್ರಾಕ್ಷಿ ಕೂಡ ನೋಡಿ ಸ್ವಲ್ಪ ದೊಡ್ಡದಾಗಿದೆ. ನೋಡಿ ಬೆಳಿಗ್ಗೆ ಇವನಿಗೆ ತಿನ್ನಿಸ್ಲಿಕ್ಕೆ ಗಂಜಿ ಹಾಕಿದ್ದಾರೆ ಅಮ್ಮ. ಬೆಳಿಗ್ಗೆ ಒಂದು ತಿನ್ನಬೇಕು. ಗುಬ್ಬಿ ನೋಡ್ತಾ ಇದ್ದಾಳೆ, ಅವಳಿಗೆ ಸಹ ಪಾಪ, ಅವಳು ಹಾಕೇತು ಇನ್ನು ಹುಲ್ಲಿ ಕಾಯ್ದವಳು. ಅದಕ್ಕೋಸ್ಕರ ಇವನದೊಂದು ಗಂಜಿಯಲ್ಲಿ ಆಗಬೇಕು ಬೆಳಿಗ್ಗೆ ತಿಂದು. ಈಗ ತಿನ್ನಲಿಕ್ಕೆ ಕಲ್ತಿದ್ದಾನೆ ನೋಡಿ, ಎಷ್ಟು ಒಳ್ಳೆ ಎಳಿತಿದ್ದಾನೆ. ಬೆಳಿಗ್ಗೆ ಹಾಕುದುಂಟು ಒಂದು. ಇವನು ಕೂಡ ಉಂಟಲ್ಲ, ಬೆಳಿಗ್ಗೆ ಎದ್ದು ಎಲ್ಲ ತಕ್ಷಣ ಎಲ್ಲ ಗಲಾಟೆ ಮಾಡ್ಲಿಕ್ಕೆ ಉಂಟು, ಮತ್ತೆ ಆಟ ಆಡ್ಲಿಕ್ಕೆ ಉಂಟು. ಯಾಕಂದರೆ ತಿಂಡಿ ಹಾಕಬೇಕಲ್ಲ, ಅದಕ್ಕೋಸ್ಕರ. ಅಪ್ಪ ನಿನ್ನೆ ಇದು ಕಾಯಿ ನೋಡಿ, ಇದು ಮೈಸೂರಿದ್ದು, ನಿನ್ನೆ ತೆಗೆದು ಹಾಕಿದ್ದು. ಸ್ವಲ್ಪ ಬಾಡಿದ ಹಾಗೆ ಉಂಟು ಅದು. ನಿನ್ನೆ ಅದಕ್ಕೆ ನೀರು ಸಹ ಸಾಕಾಗಲಿಲ್ಲ ಏನು, ನಿನ್ನೆ ಬಿದ್ದಿತ್ತು ಅದು ಬಾಳೆ, ಅದಕ್ಕೋಸ್ಕರ ಮತ್ತೆ ಕಟ್ ಮಾಡಿದ್ರು. ಮತ್ತು ಅದು ನೋಡಿ ಪುಳಿಯದಿದೆ ಕೂಡ. ನೋಡಿ ಬೆಳಿಗ್ಗೆ ಆಟ ಆಡೋದು ನನ್ನ ಜೊತೆ. ಕಾಲು ಬೆಳಿಗ್ಗೆ ಆಟ ಆಡೋದು ನೋಡಿ.
ಆಟಾಡಿ. ಸೊ ಫೈನಲಿ ತಿಂಡಿ ತಿನ್ನುವ ಸಮಯ. ನಿಮಗೆ ಹೇಳ್ತೇನೆ ಹೇಗೆ ಮಾಡೋದು ನೋಡಿ. ಎಷ್ಟು ಫ್ರೈ ಆಗಿ ಮಾಡಿದರೆ ಅಮ್ಮ ಮಾಡಿದ. ಅಮ್ಮ ಒಳ್ಳೆಯದಾಗಿ ಮಾಡ್ತಾರೆ ಅದನ್ನು ತಿಂಡಿಯನ್ನು. ಪೇರ್ದಡ್ಡೆ ಅಂತ ಹೇಳ್ತಾರೆ ಅದಕ್ಕೆ. ಫ್ರೈ ಆಗಿದೆ, ಸ್ವಲ್ಪ ಚಪ್ಪೆ ಆಗಲಿ ಅಂತ ನಾನು ಹಾಗೆ ಇಟ್ಟದ್ದು, ಮತ್ತು ಇಲ್ಲದ್ರೆ ನಿಮಗೆ ತೋರಿಸ್ಬೋದು. ನೋಡಿ ಉಪ್ಪು ದೋಸೆಯನ್ನು ಅದೆಲ್ಲ ಹಾಕಿ ಮಾಡಿಟ್ಟಿದ್ದಾರೆ. ನಾನು ಹಾಕ್ಕೊಂಡೆ. ಫಸ್ಟ್ ಕಲರ್ಫುಲ್ಲಾಗಿ ಜ್ಯೂಸಿಯಾಗಿ ಉಂಟು ನೋಡಿ. ಮತ್ತು ಫ್ರೈ ಕೂಡ ಆಗಿದೆ. ನನಗೆ ನೋಡುವಾಗ ಆಸೆ ಆಗ್ತಾ ಉಂಟು ನೋಡಿ. ಜ್ಯೂಸಿ ಥರ ಉಂಟದು. ಹಾಗೆ ಬೆಲ್ಲ ಹಾಕಿದಾಗ ಜ್ಯೂಸಿ ಥರವೇ ಬರ್ತದೆ ಕಲರ್. ಮತ್ತು ಕಲರ್ ಕೂಡ ನೋಡಿ ಒಂಥರ ಎಲ್ಲೋ ಥರ ಕಾಣ್ತದೆ. ಸ್ವಲ್ಪ ಅರಶಿನ ಹಾಕಿದರೆ ಏನೋ ಗೊತ್ತಿಲ್ಲ, ಅದು ಲೈಟ್ ಸಿಗಬೇಕು ಮೇ ಬಿ. ಸೊ ಖಾರ ಕೂಡ ಉಂಟು, ಸ್ವೀಟ್ ಕೂಡ ಉಂಟು, ತುಂಬ ಫ್ರೈ ಕೂಡ ಆಗಿದೆ. ಉಪ್ಪು ದೋಸೆ ಉಂಟಲ್ಲ ಫ್ರೈ ಆಗಬೇಕು, ಆಗ ಅದು ಕಲರ್ಫುಲ್ಲಾಗಿ ನೋಡಲಿಕ್ಕೆ ತಿನ್ನಲಿಕ್ಕೊಂದು ಇಷ್ಟ ಆಗ್ತದೆ. ಕಲರ್ ಕೂಡ ಇದ್ರೂ ಉಂಟಲ್ಲ ತಿನ್ನಲಿಕ್ಕೊಂದು ಇಷ್ಟ ನಮಗೆ ಯಾವತ್ತು. ಜ್ಯೂಸಿಯಾಗಿ ಯಾವಾಗ ತಿನ್ನುದಂತಾಗಿದೆ. ಹಾಯ್, ಎಸ್ ನಾನು ತಿಂತಾ ಇದ್ದೇನೆ. ನಿಮ್ಗೆ ಗೊತ್ತಿದೆ ಶಿವರಾತ್ರಿಗೆ ಸ್ಪೆಷಲ್ ಆಗಿ ಮಾಡುವಂಥದ್ದು ಇದೊಂದು ತಿಂಡಿ. ಇದಕ್ಕೆ ಉಪ್ಪು ದೋಸೆ ಉಂಟಲ್ಲ, ಉಪ್ಪು ಮತ್ತೆ ಅದಕ್ಕೆ ಎಲ್ಲ ಸಾಮಾನೆಲ್ಲ ಹಾಕಿ, ಅಂದರೆ ಜೀರಿಗೆ, ಅದು ನಾವು ಪಲ್ಯಕ್ಕೆಲ್ಲ ಎಂತ ಹಾಕ್ತೀವಿ ಅದೆಲ್ಲ ಹಾಕಿ, ಅದೆಲ್ಲ ಹಾಕಿ ಮಾಡುವಂಥದ್ದೊಂದು ತಿಂಡಿ. ಶಿವರಾತ್ರಿ ಸ್ಪೆಷಲ್ ಇದೇ ಮಾಡೋದು. ಹೆಚ್ಚಾಗಿ ಅಮಾವಾಸ್ಯೆ ದಿವಸ ಮಾಡ್ತಾರೆ. ಶಿವರಾತ್ರಿ 2 ದಿನ ಆದಮೇಲೆ ಅಮಾವಾಸ್ಯೆ ಇರ್ತದೆ ಮೇ ಬಿ, ಯಾವಾಗ ಮಾಡುವಂಥದ್ದು ಒಂದು ತಿಂಡಿ. ನನಗೆ ತುಂಬ ಇಷ್ಟ. ಸಿಹಿ ಕೂಡ ತುಂಬ ಸಿಹಿ ಮಾಡಬಾರ್ದು, ಸ್ವಲ್ಪ, ಮತ್ತು ಸ್ವಲ್ಪ ಖಾರ ಕೂಡ ಇರ್ತದೆ. ಮತ್ತು ಪರಿಮಳ ಬಂದುಂಟಲ್ಲ, ವಾವ್, ತುಂಬ. ಮತ್ತು ಸ್ವಲ್ಪ ಕರಂಚಿದ ಹಾಗೆ ಆಗಬೇಕು, ತುಂಬ ಫ್ರೈ ಆಗಬೇಕು ಸರಿಯಾಗಿ, ಆಗ ಒಳ್ಳೇದಾಗ್ತದೆ. ಬೆಲ್ಲ ಕೂಡ ಸ್ವಲ್ಪ ನೀರಾಗಿ ಎಷ್ಟು ಮೆದು ಮೆದು ಆಗ್ತದೆ ನೋಡಿ. ಇದೆಲ್ಲ ನೀವು ಕೂಡ ಇದು ಮಾಡಿರ್ತೀರಿ, ಹೆಚ್ಚಿನ ಗೊತ್ತುಂಟು. ಅದು ನಾನು ಎಂತೆಲ್ಲ ಹಾಕಬೇಕಂತ ನಾನು ನಿಮಗೆ ಹೇಳ್ತೇನೆ. ಫಸ್ಟ್ ನಾನು ತಿನ್ಕೊಳ್ತೇನೆ. ಓಕೆ, ತುಂಬ ಹಾಕ್ಕೊಂಡಿದ್ದೇನೆ ಎಲ್ಲ ತಿಂದಾಗಬೇಕು. ಸ್ವಲ್ಪ ಖಾರ ಆಗ್ತದೆ, ಸ್ವಲ್ಪ ಕರಿಮೆಣಸು ಹಾಕಿರ್ತಲ್ಲ, ಅದು ಸಿಹಿ ಮತ್ತು ಖಾರ ತಿನ್ನುವಾಗ ವಾವ್, ಸೂಪರ್ ಕಾಂಬಿನೇಷನ್. ಸೊ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಈಶ್ವರ ದೇವರು ಒಳ್ಳೇದು ಮಾಡಲಿ ಎಲ್ಲರಿಗೂ ಕೂಡ. ಸೊ ನೀವು ಕೂಡ ಈ ಥರ ತಿಂಡಿ ಮಾಡಿ ತಿನ್ನಿ, ಇದು ಒಳ್ಳೆಯದು. ಯಾಕಂದರೆ ಎಲ್ಲ ಇದಕ್ಕೆ ಪದಾರ್ಥಗಳನ್ನು ಹಾಕಿರ್ತಾರಲ್ವ, ಸೊ ಹೆಲ್ತಿಗೂ ಕೂಡ ಒಳ್ಳೆಯದು. ಅದಕ್ಕೋಸ್ಕರ ಇದನ್ನು ಮಾಡುವಂಥದ್ದು. ನಾನು ತಿಂತೇನೆ. ಬ್ರೇಕ್ಫಾಸ್ಟ್ ಆದಮೇಲೆ ನಾನು ನಿಮಗೆ ಸಿಗ್ತೇನೆ. And you should know this recipe, because when Shivratri will comes, you will do this one. It's very good for health also. ಹೆಲ್ದಿಗೂ ಕೂಡ ಭಾರಿ ಒಳ್ಳೆಯದು. ಮತ್ತು ಇದು ಏನು ಮಾಡುವುದೇನು ಕಷ್ಟ ಇಲ್ಲ, ಈಸಿ ಉಂಟು. ನೀವು ಉಪ್ಪು ದೋಸೆ ಮಾಡ್ತೀರಲ್ಲ ಹಾಗೆ ಮಾಡಿದರೆ ಆಯಿತು. ಉಪ್ಪು ದೋಸೆ ನಿಮಗೆ ಗೊತ್ತೇ ಇದೆ, ಅಕ್ಕಿಯನ್ನು ಕಡ್ದು ಮಾಡುವಂಥದ್ದು. ಆತಾ ನೀರು ದೋಸೆ ಮಂತ್ಲಕ್ಕತ್ತ ಉಪ್ಪು ದೋಸೆ. ಎಸ್, ಉಪ್ಪು ದೋಸೆ ಮಾಡಲಿಕ್ಕೆ ಗೊತ್ತಿದೆ ಎಲ್ಲರಿಗೆ ಸಹ. ಉಪ್ಪು ದೋಸೆ ಮಾಡಿದಾಗೆ ಮತ್ತು ಅದಕ್ಕೆ ನಾವು ಈ ಸಾಂಬಾರಿಗೆ ಕಡಿತೇವಲ್ಲ ಹಾಗೆ ಕಡಿದ್ರೆ ಆಯಿತು. ತೆಂಗಿನ ಹುರಿ ಹಾಕಿ ಮತ್ತು ಎಲ್ಲ ಪದಾರ್ಥಗಳನ್ನು ಹಾಕಬೇಕು. ಸಾಸಿವೆ, ಕೊತ್ತಂಬರಿ, ಜೀರಿಗೆ, ಸ್ವಲ್ಪ ಮೆಣಸು, ಮತ್ತು ಕರಿಮೆಣಸು, ಮತ್ತು ನೀರುಳ್ಳಿ, ಬೆಳ್ಳುಳ್ಳಿ ಇದೆಲ್ಲ ಹಾಕಿ ಮಿಕ್ಸಪ್ ಮಾಡಿ ಕಡಿಬೇಕು. ನಾವು ಸಾಂಬಾರಿಗೆ ಕಡಿತೇವಲ್ಲ ಹಾಗೆ ಕಡಿಬೇಕು. ಅದಾದಮೇಲೆ ಇದು ಉಪ್ಪು ದೋಸೆ ನೀವು ಕಟ್ 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 ಮಾಡಿ ಇದಕ್ಕೆ ಬನಲೆಗೆ ಇಟ್ಟರೆ ಆಯಿತು. ಅದಾದಮೇಲೆ ಇದನ್ನು ಅದಕ್ಕೆ ಹಾಕಿ ಮತ್ತು ಅದಕ್ಕೆ ಸ್ವಲ್ಪ ಕೊದ್ದಿದಾದಮೇಲೆ ಬೆಲ್ಲ ಹಾಕಿದರೆ ಪೇರ್ದಡ್ಡೆ ರೆಡಿ ಆಗ್ತದೆ. ಇದಕ್ಕೆ ನಮ್ಮಲ್ಲಿ ಪೇರ್ದಡ್ಡೆ ಅಂತ ಹೇಳ್ತಾರೆ, ಕನ್ನಡದಲ್ಲಿ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಶಿವರಾತ್ರಿಗೆ ಮಾಡುವಂಥದ್ದು ಇದೊಂದು ಸ್ಪೆಷಲ್ ರೆಸಿಪಿ. ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ ಕೂಡ, ಮತ್ತು ಮಾಡಲೇಬೇಕು ಕೂಡ, ಹೆಲ್ದಿಗೆ ಕೂಡ ಒಳ್ಳೆಯದಾಗ್ತದೆ. ಅಪರೂಪಕ್ಕೆ ವರ್ಷಕ್ಕೊಮ್ಮೆ ಮಾಡುವಂಥದ್ದು, ಇಲ್ಲದೆ ಮಾಡೋದಿಲ್ಲ ಯಾವಾಗ ಸಹ, ಅದಕ್ಕೋಸ್ಕರ. ಸೊ ಈಸಿ ಉಂಟು, ನೀವು ಕೂಡ ಟ್ರೈ ಮಾಡಿ. ಏನಿಲ್ಲ, ಅಷ್ಟು ಕೆಲಸ ಏನು ತುಂಬ ಕಷ್ಟ ಆಗೋದಿಲ್ಲ. ತಿಂದೆಲ್ಲ ಆಯಿತು. ಗೊತ್ತಾಯಿತು ಅನಿಸುತ್ತೆ ನಿಮಗೆ ರೆಸಿಪಿ. ಗೊತ್ತಿದ್ದವರಿಗೆ ತೊಂದರೆ ಇಲ್ಲ. ಸೊ ನನಗೂ ಅಷ್ಟು ಗೊತ್ತಿಲ್ಲ, ಸ್ವಲ್ಪ ಅಮ್ಮನ ಹತ್ರ ಕೇಳಿ ನಾನು ಇನ್ಫಾರ್ಮೇಷನ್ ತಗೊಂಡದ್ದು. ಹಾಗಾಗಿ ಒಳ್ಳೆದಾಗ್ತದೆ ತಿನ್ನಲಿಕ್ಕೆ ಕೂಡ. ನೀವು ಟ್ರೈ ಮಾಡಿ, ಗೊತ್ತಿಲ್ಲದಿದ್ದವರಿಗೆ ಇದು ಸಹಾಯ ಆಗ್ಬೋದು ಅಂತ ಅನಿಸ್ಕೊಳ್ತೇನೆ. ಸೊ ಲಾಗ್ ಮುಗಿಸುವ ಸಮಯ ಬಂದಿದೆ, ಮುಗಿಸುವ.
ಇನ್ನು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೇನೆ ಹೊಸ ವಿಷಯಗಳೊಟ್ಟಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್.